ಎಲ್ಲರಿಗೂ ನಮಸ್ಕಾರ. ಸಕ್ಕಡಾಂಕೈ ನಮಸ್ಕಾರ. ಸುಮಾರು ಒಂದು ವಾರದಿಂದ ಒಂದು ಒಳ್ಳೆ ಫ್ರೈಡ್ ರೈಸ್ ತಿನ್ನಬೇಕು ಅಂತೇಳಿ ಹೇಳಿ ನಿರಂತರವಾಗಿ 4 ಟ್ರೈಯನ್ನು ಮಾಡಿದೆ. ಕಡೆಗೆ ಯೂಟ್ಯೂಬ್ನಲ್ಲಿ ನೋಡಿದಂಥ ಈ ಒಂದು ಫ್ರೈಡ್ ರೈಸ್ನ ಒಂದು ರೆಸಿಪಿ ಏನಿದೆ ಅದು ಅದ್ಭುತವಾಗಿ ಮೂಡಿಬಂದು. ಸೊ ನಿಮಗೂ ಕೂಡ ತಿಳಿಸುವ ಅಂತೇಳಿ ಹೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಖಂಡಿತವಾಗಿಯೂ ಇದು ನನ್ನ ರೆಸಿಪಿ ಅಂತೂ ಖಂಡಿತ ಅಲ್ಲ, ಆದರೆ ನಾನು ಯೂಟ್ಯೂಬಲ್ಲಿ ನೋಡಿ ಸಕ್ಸಸ್ ಆದಂಥ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಮೇಯ್ನ್ ಅಂತೇಳಿ ಹೇಳಿದರೆ ಯಾವುದೇ ಕೂಡ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸನ್ನು ಹಾಕಲಿಕ್ಕಿಲ್ಲ. ಎಲ್ಲವೂ ಕೂಡ ನ್ಯಾಚುರಲ್ ಆಗಿ ಮನೆಯಲ್ಲಿ ಮಾಡಿದಂಥ ವಸ್ತುಗಳನ್ನು ಬಳಸಿಯೇ ಮಾಡುವಂಥ ಒಂದು ಫ್ರೈಡ್ ರೈಸ್. ಯಾವುದೇ ರೀತಿಯ ಸಾಸ್ ಗೀಸ್ಗಳನ್ನು ಬಳಸಲಿಕ್ಕಿಲ್ಲ. ಹೇಗೆ ಮಾಡೋದಪ್ಪ ಅಂತೇಳಿ ಹೇಳಿದರೆ 2 ಟೊಮೆಟೊ, 2 ಹಸಿಮೆಣಸು, 2 ಒಣಮೆಣಸು, ಒಂದು 8 ರಿಂದ 9 ಬೆಳ್ಳುಳ್ಳಿ ಬೀಜಗಳು, ಇದನ್ನು ಚೆನ್ನಾಗಿ ನುಣುಪಾಗಿ ಈ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ 1 ಸ್ಪೂನ್ ಎಣ್ಣೆಯಲ್ಲಿ ಚೆಂದ ಮಾಡಿ ಸಿಮ್ಮಲ್ಲಿ ಉರಿತಾ ಬರಬೇಕು. ಎಷ್ಟು ಹೊತ್ತಪ್ಪ ಅಂತೇಳಿ ಹೇಳಿದರೆ ಒಂದು 8 ರಿಂದ 9 ನಿಮಿಷದಷ್ಟು ನಾನು ಹುರಿದಿದ್ದೇನೆ, ಎಲ್ಲ ಹಸಿ ವಾಸನೆ ಹೋಗೋ ತನಕ. ಮತ್ತು ಅದೊಂದು ಪೇಸ್ಟ್ ಮಾಡಿಟ್ಟಿದ್ದೇನೆ. ಓಕೆ, ಅದರ ನಂತರ ಫ್ರೈಡ್ ರೈಸ್ ಮಾಡುವಂಥದ್ದು ನಿಮಗೆ ಗೊತ್ತಿದೆ. ಒಂದು ಅರ್ಧ ನೀರುಳ್ಳಿ, ಒಂದು 2 ಸ್ಪೂನ್ ಗಾರ್ಲಿಕನ್ನು ಕ್ರಷ್ ಮಾಡಿ ಹಾಕಿದೆ. ಅದರ ಮೇಲೆ ಎಲ್ಲ ವೆಜ್ಜೀಸ್ಗಳನ್ನು ಹಾಕಿದೆ. ಕ್ಯಾರೆಟ್, ಕ್ಯಾಪ್ಸಿಕಮ್, ಕ್ಯಾಬೇಜ್, ಮಶ್ರೂಮ್ ಎಲ್ಲ ಒಂದು ವೆಜ್ಜೀಸ್ಗಳನ್ನು ಹಾಕಿ ನೀಟಾಗಿ ಅದರಲ್ಲಿ ಫ್ರೈ ಮಾಡಿದೆ. ಆ್ಯಕ್ಚುಲಿ ಇದು ನಾನು ವಿಡಿಯೋ ಕೂಡ ನಾನೇ ಮಾಡ್ತಿದ್ದೇನೆ, ಅಡುಗೆ ಕೂಡ ನಾನೇ ಮಾಡ್ತಾ ಇದ್ದೇನೆ. ಯಾರೂ ವಿಡಿಯೋ ತೆಗೆಯೋರಿಲ್ಲ, ಆದ ಕಾರಣ ಮೆಲ್ಲ ನಿಮಗೆ ತೋರಿಸ್ಲಿಕ್ಕಾಗಿ ಹೀಗೆ ಮಾಡ್ತಾ ಇದ್ದೇನೆ. ವಿನಃ ಹೈಯಲ್ಲಿ ಇಟ್ಟು ಸುಮಾರು 2 ರಿಂದ 3 ನಿಮಿಷ ಈ ವೆಜಿಟೇಬಲ್ಸನ್ನು ಫ್ರೈ ಮಾಡಬೇಕು. ಅದರ ನಂತರ ಈ ಸಣ್ಣ ಸಣ್ಣ ಪನ್ನೀರ್ ಕ್ಯೂಬ್ಸ್ಗಳನ್ನಾಗಿ ಮಾಡಿ ಅದರ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ನಾವು ಆಲ್ರೆಡಿ ಸ್ವಲ್ಪ ಉಪ್ಪನ್ನೆಲ್ಲ ಹಾಕಿರ್ತೇವಲ್ಲ, ಸೊ ಅದನ್ನೆಲ್ಲ ಚೆನ್ನಾಗಿ ಎಳ್ಕೊಳ್ಳಿ ಅಂತೇಳಿ ಹೇಳಿ ಅದರ ನಂತರ ನಾವು ಮಾಡಿರಟ್ಟಂಥ ಮಸಾಲೆಯ ಅರ್ಧ ಭಾಗವನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ, ಆಯಿತಾ. ಮತ್ತೊಂದು ಅರ್ಧ ಭಾಗವನ್ನು ನೀವು ಇಟ್ಕೊಳ್ಬೋದು, ನೆಕ್ಸ್ಟ್ ಏನಾದರೂ ಮಾಡುವಾಗ ಮಾಡ್ಬೋದು, ಅಥವಾ ಪಾಸ್ತಾ ಈ ರೀತಿ ಏನಾದರೂ ನೂಡಲ್ಸ್ ಏನಾದರೂ ಮಾಡಿದಾಗ ಕೂಡ ಅದರಲ್ಲಿ ಬಳಸ್ಕೊಳ್ಬೋದು. ಸೊ ಈಗ ನಾನು ಫ್ರೈಡ್ ರೈಸಿಗೆ 1 ಸ್ಪೂನ್ ಅಂತೇಳಿ ಹೇಳಿದರೆ ಅದರಲ್ಲೊಂದು 2 ಸ್ಪೂನ್ ಅಂತೇಳಿ ಹೇಳಿದರೆ ದೊಡ್ಡದಾದಂಥ 1 ಸ್ಪೂನನ್ನು ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಮಾಡುವ ರೀತಿ ಇದು ಅಲ್ಲ ಫ್ರೈಡ್ ರೈಸಿಗೆ. ಹೈ ಫ್ಲೇಮಲ್ಲಿಟ್ಟು ನಿರಂತರವಾಗಿ ಮಗ್ಸ್ತಾ ಇರಬೇಕು. ಸೊ ವಿಡಿಯೋವನ್ನು ಮಾಡಲಿಕ್ಕಾಗಿ ಮಾಡ್ತಾ ಇದ್ದೇನೆ ನಾನು, ಇಲ್ದಿರೋ ಕೈಯಲ್ಲಿರುವ ಕ್ಯಾಮರಾ ಕೂಡ ಅಲ್ಕಾಡ್ತದೆ ಅಂತೇಳಿ. ಸೊ ಅದರ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ರೈಸನ್ನು ಹಾಕಿ ಒಂದು ಸ್ವಲ್ಪ ಪೆಪ್ಪರನ್ನು ಹಾಕಿ ಉಪ್ಪನ್ನು ಹಾಕಿ, ಯಾಕಂದರೆ ಉಪ್ಪು ನಾವು ಹಾಕಿದ್ದು ಬರೀ ವೆಜ್ಜೀಸಿಗೆ ಮಾತ್ರ. ಸೊ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡುವಂಥದ್ದು. ಹೀಗೆ ಕ್ಯಾಮರಾ ಸರಿ ಉಂಟು, ಫ್ರಂಟ್ ಕ್ಯಾಮರಾ ಬಂದು ಹಾಗೆ ಡಲ್ ಆಗ್ತದಪ್ಪ, ಏನಂತೇಳಿ ಹೇಳಿ ಗೊತ್ತಿಲ್ಲ. ಸೊ ಸದ್ಯದಲ್ಲಿ ಹೊಸ ಮೊಬೈಲನ್ನು ಕೂಡ ತಗೊಳ್ಬೇಕು. ಸೊ ಮೇನ್ ಇರುವಂಥದ್ದು ಇದರಲ್ಲಿ ನೀಟಾಗಿ ಮಿಕ್ಸ್ ಮಾಡೋದು. ಸ್ವಲ್ಪ ಹೈಯಲ್ಲಿಟ್ಟು ಅದೇ ರೀತಿ ಸಿಮ್ಮನ್ನು ಮಾಡ್ತಾ ಸಿಮ್ಮನ್ನು ಮಾಡ್ತಾ ಈ ಫ್ಲೇಮನ್ನು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಅದರ ನಂತರ ನಾನು ಹೀಗೆ ಟೇಸ್ಟಲ್ಲಿ ಮಾಡಿದಾಗ ನನಗಂತೂ ಅದ್ಭುತ ಆಯಿತು. ಬಟ್ ನನ್ನ ಮಗ ಹೇಳಿದ ಅಮ್ಮ ಸ್ವಲ್ಪ ಸ್ವೀಟ್ನೆಸ್ ಕೂಡ ಬೇಕು ಅಂತೇಳಿ ಹೇಳಿ, ಹಾಗಾಗಿ ಸ್ವಲ್ಪ ನಾನು ಕೆಚಪ್ಪನ್ನು ಹಾಕ್ಕೊಂಡಿದ್ದೇನೆ. ಬಟ್ ಅದು ತೀರಾ ಆಪ್ಷನಲ್ಲ, ನಿಮಗೆ ಬೇಕಾದರೆ ಮಾತ್ರ ಹಾಕಿ. ಆ್ಯಕ್ಚುಲಿ ವೆಜಿಟೇಬಲ್ನ ಸ್ವೀಟ್ನೆಸ್ಸನ್ನೇ ಅದು ಬಿಟ್ಟು ಕೊಡ್ತದೆ, ಬಟ್ ಜಾಸ್ತಿ ಅಲ್ಲ, ಒಂದು ಅರ್ಧ ಸ್ಪೂನಷ್ಟು ಕೆಚಪ್ಪನ್ನು ಹಾಕ್ಕೊಂಡಿದ್ದೇನೆ. ಅದನ್ನು ಬಿಟ್ಟರೆ ಯಾವುದೇ ರೀತಿ ಸಾಸ್ ಗೀಸ್ಗಳನ್ನು ಹಾಕಲಿಲ್ಲ ಇಲ್ಲಿ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಇದರ ಅಪಿಯರೆನ್ಸ್ ಆಗಲಿ ಟೇಸ್ಟ್ ಆಗಲಿ ಯಾವುದೇ 5 ಸ್ಟಾರ್ ಹೋಟೆಲ್ಗಿಂತ ಕಡಿಮೆ ಇರಲಿಲ್ಲ. ಸೂಪರಾಗಿ ಆಗ್ತದೆ. ಖಂಡಿತವಾಗಿಯೂ ಈ ಒಂದು ಫ್ರೈಡ್ ರೈಸನ್ನು ನೀವು ಟ್ರೈ ಮಾಡಲೇಬೇಕು. ಮಗ ಬರಬೇಕಾದ್ರೆ ಅವನ ಟಿಫಿನ್ ಕೂಡ ಕಂಪ್ಲೀಟ್ ಒಂದೇ ಒಂದು ಅನ್ನದ ಕಣ ಬಿಡದೆ ಖಾಲಿಯಾಗಿತ್ತು. ಸೊ ಇದಕ್ಕಿಂತ ಹೆಚ್ಚು ಏನು ಬೇಕು ಅಲ್ವಾ. ಸೊ ತಿಂಡಿಯ ಕೆಲಸ ಮುಗೀತು ಅಂತೇಳಿ ಹೇಳುವಷ್ಟರಲ್ಲಿ ನೆಕ್ಸ್ಟ್ ಪ್ರಶ್ನೆ ಕಾಡೋದು ಏನಪ್ಪ ಅಂತೇಳಿ ಹೇಳಿದರೆ ಮಧ್ಯಾಹ್ನಕ್ಕೇನು ಅಂತೇಳಿ ಹೇಳಿ. ಸೊ ಆಗಲೇ ಒಳ ನಡೆದೆ. ನಾನು ಬಟಾಣಿಯನ್ನು ಹಿಂದಿನ ದಿನ ನೆನೆಸಿ ಹಾಕಿದ್ದೆ. ಸೊ ಬಟಾಣಿ ಅದೇ ರೀತಿ ಮಂಗಳೂರು ಸೌತೆ ಅಂತೇಳಿ ಏನು ಹೇಳ್ತೇವೆ, ಬಟಾಣಿಯನ್ನು ಫಸ್ಟಿಗೆ ಒಂದು 2 ವಿಸಿಲ್ ಕೂಗಿಸ್ಕೊಂಡು ಒಂದು ಅರ್ಧ ಬೇಯಿಸಿ, ಅದರ ನಂತರ ಮಂಗಳೂರು ಸೌತೆಯನ್ನು ಕೂಡ ಸಿಪ್ಪೆಯನ್ನು ತೆಗೆದು ಚಿಕ್ಕದಾಗಿ ಕತ್ತರಿಸಿ ಅದರ ಜೊತೆ ಹಾಕಿ 2 ಕೂಡ ಕರೆಕ್ಟಾಗಿ ಬೇಯಿಸಿಕೊಂಡೆ. ಅದರ ನಂತರ ಗ್ರೈಂಡ್ರಲ್ಲಿ ತೆಂಗಿನ ತುರಿ, ಹುರಿದ ಒಣಮೆಣಸು ಮತ್ತು ಹುಳಿ ಇದನ್ನು ಹಾಕಿ ನೀಟಾಗಿ ನಯವಾಗಿ ಮಸಾಲೆನ ಅರೆದುಕೊಂಡೆ. ಅದನ್ನು ಈ ಬೇಯಿಸಿದಂಥ ಬಟಾಣಿಯ ಮೇಲೆ ಹಾಕಿದೆ. ಇದು ಹೇಗಂತೇಳಿ ಹೇಳಿದರೆ ಪದಾರ್ಥ, ಇದರ ಹೆಸರು ಅಂಬಟ್ ಅಂತೇಳಿ, ಬಟಾಣಿ ಅಂಬಟ್ ಅಂತೇಳಿ ಹೇಳಿ. ಈ ಪದಾರ್ಥ ಸ್ವಲ್ಪ ದಪ್ಪಗೆ ಇರಬೇಕು. ಸೊ ಒಂದು ನೀರುಳ್ಳಿ, ದೊಡ್ಡ ನೀರುಳ್ಳಿಯ 2 ಭಾಗವನ್ನಾಗಿ ಮಾಡಿಕೊಂಡು ಒಂದು ಭಾಗವನ್ನು ಬೇಯ್ತಾ ಇರುವಂತಹ ಮಸಾಲೆಗೆ ಹಾಕಿದೆ, ಮತ್ತೊಂದು ಭಾಗವನ್ನು ಈ ರೀತಿ ಎಣ್ಣೆಯನ್ನು ಇಟ್ಟು, ಇದು ಖಂಡಿತವಾಗಿಯೂ ನೀವಿಲ್ಲಿ ಯೂಸ್ ಮಾಡಬೇಕಾದದ್ದು ತೆಂಗಿನ ಎಣ್ಣೆಯೇ. ಆಗ ನಾನು ಏನು ಫ್ರೈಡ್ ರೈಸ್ ಮಾಡಿದ್ದೆ ನೋಡಿ, ಅದಕ್ಕೆಲ್ಲ ರಿಫೈನ್ಡ್ ಆಯಿಲನ್ನೇ ಯೂಸ್ ಮಾಡಿದ್ದು. ಬಟ್ ಇದಕ್ಕೆ ನಾವು ಪರ್ಫೆಕ್ಟ್ ಟೇಸ್ಟ್, ಅದೇ ಒಂದು ನಮ್ಮ ಅಥೆಂಟಿಕ್ ಒಂದು ರೆಸಿಪಿ ಅಂತೇಳಿ ಹೇಳಿದರೆ ಅಂಬಟ್ಟಿದ್ದು, ಅದಕ್ಕೆ ತೆಂಗಿನ ಎಣ್ಣೆಯನ್ನೇ ಹಾಕಬೇಕು. ಸೊ ತೆಂಗಿನ ಎಣ್ಣೆಯಲ್ಲಿ ನೀಟಾಗಿ ಕೆಂಪಾಗೆ ಹುರ್ಕೊಳ್ಬೇಕು. ನೋಡಿ ಒಳ್ಳೆಯದಾಗಿದೆ. ಸೊ ಇದು ಹುರಿದು ಬರ್ತಾ ಇರಬೇಕಾದ್ರೆ ಇಡೀ ಮನೆ ಘಮ್ ಅಂತೇಳಿ ಹೇಳಿ ಅನ್ನಿಸ್ತದೆ. ಸೊ ಈ ಒಂದು ಸಂದರ್ಭದಲ್ಲಿ ಕೊತ ಹೇಳುವಂತಹ ಪದಾರ್ಥಕ್ಕೆ ಇದನ್ನು ಹಾಕಿದರೆ ಸೂಪರ್ ಆಗಿರುವಂಥ ಅಂಬಟ್ಟು ರೆಡಿ ಆಯಿತು. ಅದೇ ರೀತಿ ಇವತ್ತು ನಾನು ವೈಟ್ ರೈಸ್ ಮಾಡಿದೆ. ಈಗ ಶಾಲೆಗೆ ಕೂಡ ಹೋಗಲಿಕ್ಕಿತ್ತು ನನಗೆ.
ಆ್ಯಂಡ್ ಅಂಬಟ್ಟಿಗೆ ಈ ವೈಟ್ ರೈಸ್ ಕೂಡ ಸೂಪರಾಗಿ ಸೂಟ್ ಆಗ್ತದೆ. ಒಂದು ಹಪ್ಪಳ ಸಂಡಿಗೆಯನ್ನು ಕೂಡ ಕರೆದು ಒಂದು ಡಬ್ಬೆಯಲ್ಲಿ ಹಾಕಿಟ್ಟು ನೇರವಾಗಿ ಶಾಲೆಗೆ ನಡೆದೆ. ಇವತ್ತು ಮಕ್ಕಳ ರಿಸಲ್ಟನ್ನು ಕೊಡಲಿಕ್ಕಿತ್ತು, ಹಾಗಾಗಿ ಪೇಪರ್ ಕರೆಕ್ಷನ್ ಆಗಿ ಪ್ರೋಗ್ರೆಸ್ ಕಾರ್ಡನ್ನೆಲ್ಲ ಬರೆದು ಒಂದಷ್ಟು ಶಾಲೆಯ ಕೆಲಸಗಳೆಲ್ಲ ಇತ್ತು. ಅದು ಆಗುವಷ್ಟರಲ್ಲಿ 12:30 ಆಗುವಾಗ ಘಮ್ ಅಂತೇಳಿ ಹೇಳಿದರೆ ಮಧ್ಯಾಹ್ನದ ಬಿಸಿ ಊಟದ ಪರಿಮಳ ಬಂತು. ಇವತ್ತು ಏನಪ್ಪ ಅಂತೇಳಿ ಹೇಳಿದರೆ ಬಾಯ್ಲ್ಡ್ ರೈಸ್, ವೆಜಿಟೇಬಲ್ ಕೂರ್ಮಾ, ಅದೇ ರೀತಿ ಮಾವಿನಕಾಯಿಯ ಚಟ್ನಿ. ನಮ್ಮ ಶಾಲೆಯಲ್ಲಿ ಹೀಗೆ ಯಾವತ್ತು ಅದ್ಭುತವಾದಂತಹ ಒಂದು ಅಡುಗೆಯನ್ನು ಮಾಡ್ತಾ ಇರ್ತಾರೆ ಅಂತೇಳಿ ಹೇಳ್ತಾ ಒಂದು ಮುಖ್ಯವಾದ ವಿಷಯವನ್ನು ಹೇಳೋದು ಮರ್ತೇ ಬಿಟ್ಟೆ. ನನಗೆ ಯೂಟ್ಯೂಬ್ನ ಫಸ್ಟ್ ಪೇಮೆಂಟ್ ಬಂದಿದೆ. ಇದೆಲ್ಲ ಸಾಧ್ಯವಾದದ್ದು ನಿಮ್ಮ ಸಪೋರ್ಟಿಂದ. ಸೊ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎಲ್ರಿಗೂ ಕೂಡ ಬಾಯ್ ಬಾಯ್.